ಕ್ಲೋಸ್ ಆದ್ರೆ ನಿಮಗಾಗಲ್ಲ. ನಂಗೆ ಬೇಡ. ಸಂಬಂಧನು ಶಾಶ್ವತ ಅಲ್ಲ, ಯಾರ ಅಪ್ಪನ ಮನೇನೂ ಅಲ್ಲ. ನಿಮ್ 3 ಜನದಲ್ಲಿ ಯಾರು ಗೆಲ್ಬೇಕು? ಫಸ್ಟ್ ನಾನು. ಗಿಲ್ಲಿ ರಘು ಜೊತೆ ಯಾರು ಕ್ಲೋಸ್ ಆಗ್ಬಾರ್ದು, ಇದು ರಕ್ಷಿತಗೆ ಇಷ್ಟ ಆಗಲ್ಲ. ಸತ್ಯ ಹೊರ ಹಾಕಿದ ಸುದೀಪ್. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮತ್ತು ರಘು ಅವರ ಮೇಲೆ ರಕ್ಷಿತಾ ಶೆಟ್ಟಿ ತೋರುತ್ತಿರುವ ಅತಿಯಾದ ಪ್ರೊಸೆಸಿವ್ ನಡವಳಿಕೆಯನ್ನ ಕಿಚ್ಚ ಸುದೀಪ್ ಈ ವಾರ ಪ್ರಶ್ನಿಸಿದ್ದಾರೆ. ಗಿಲ್ಲಿ ಜೊತೆ ಬೇರೆಯವರು ಕುಳಿತುಕೊಳ್ಳಬಾರದು ಎಂದು ಬೀನ್ ಬ್ಯಾಗ್ ಸರಿಸಿದ ರಕ್ಷಿತಾ ನಡತೆಯನ್ನ ಸುದೀಪ್ ಮಾತನಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಅಚ್ಚರಿಯ ಸ್ಪರ್ಧಿ ಎಂದರೆ ಅದು ರಕ್ಷಿತಾ ಶೆಟ್ಟಿ. ಯಾಕೆಂದ್ರೆ ರಕ್ಷಿತಾ ಆರಂಭದಲ್ಲಿ ಬಿಗ್ ಬಾಸ್ ನಿಂದ ಹೊರಗೆ ಹೋಗಿ ಒಳಗೆ ಬಂದರು. ನಂತರ ಸೀಕ್ರೆಟ್ ರೂಮ್ ನಲ್ಲೂ ಇದ್ದರು. ಅವರ ಆಟದ ಶೈಲಿಯೇ ವಿಭಿನ್ನ. ಇದೀಗ ವೀಕೆಂಡ್ ನಲ್ಲಿ ಅವರ ಬಗ್ಗೆ ಸುದೀಪ್ ಮಾತನಾಡಿದ್ದಾರೆ. ಮುಖ್ಯವಾಗಿ ಅವರು ಮಾಡುತ್ತಿರುವ ಕೆಲ ತಂತ್ರಗಳನ್ನ ಸುದೀಪ್ ಬಯಲು ಮಾಡಿದ್ದಾರೆ. ಗಿಲ್ಲಿ ರಘು ಜೊತೆ ಕ್ಲೋಸ್. ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ನಟ ಮತ್ತು ರಘು ಅವರ ಜೊತೆ ತುಂಬಾ ಕ್ಲೋಸ್ ಇದ್ದಾರೆ. ಆದ್ರೆ ಅವರಿಬ್ಬರ ಜೊತೆಗೆ ಯಾರೂ ಕ್ಲೋಸ್ ಆಗಬಾರದು, ಅದು ರಕ್ಷಿತಗೆ ಇಷ್ಟ ಆಗೋದಿಲ್ಲ. ಈಚೆಗೆ ಗಿಲ್ಲಿ ಎದುರು ಇದ್ದ ಬೀನ್ ಬ್ಯಾಗ್ ಗಳನ್ನ ಬೇರೆ ಕಡೆ ಎತ್ತಿಟ್ಟಿದ್ದು, ಅಲ್ಲಿ ಯಾರು ಕುಳಿತುಕೊಳ್ಳಬಾರದು, ಗಿಲ್ಲಿ ಜೊತೆ ತಾನು ಮಾತ್ರ ಇರಬೇಕು ಎಂದು ನಡೆದುಕೊಂಡಿದ್ದನ್ನ ಎಲ್ಲರೂ ಗಮನಿಸಿದ್ದಾರೆ. ಕಳಪೆ ಆಯ್ಕೆ ಮಾಡುವಾಗ ರಾಶಿಕಾ ಇದೇ ಪಾಯಿಂಟ್ ಅನ್ನ ಹೇಳಿ ರಕ್ಷಿತಾಗೆ ಕಳಪೆ ನೀಡಿದ್ರು. ಇದೀಗ ಇದೇ ವಿಚಾರ ಸುದೀಪ್ ಅವರ ವಾರದ ಪಂಚಾಯಿತಿಯಲ್ಲೂ ಕೇಳಿ ಬಂದಿದೆ. ಗಿಲ್ಲಿ ರಘು ಜೊತೆ ಯಾರು ಕ್ಲೋಸ್ ಆಗಬಾರದು, ಇದು ರಕ್ಷಿತಗೆ ಇಷ್ಟ ಆಗಲ್ಲ. ಇಲ್ಲಿ ಸಂಬಂಧಗಳನ್ನ ಇಟ್ಟುಕೊಂಡು ಮನೆಯನ್ನ ನರಕ ಮಾಡುತ್ತೀರಿ ಎಂದ್ರೆ 2 ಅಂಶಗಳು. ಸಂಬಂಧಗಳು ಶಾಶ್ವತ ಅಲ್ಲ, ಇದು ಯಾರಪ್ಪನ ಮನೆಯೂ ಅಲ್ಲ ಎಂದು ಸುದೀಪ್ ಅವರು ಹೇಳಿದ್ದಾರೆ. ಕ್ಲೋಸ್ ಆದ್ರೆ ನಿಮಗಾಗಲ್ಲ. ನಂಗೆ ಬೇಡ. ಸಂಬಂಧನು ಶಾಶ್ವತ ಅಲ್ಲ, ಯಾರ ಅಪ್ಪನ ಮನೇನೂ ಅಲ್ಲ. ನಿಮ್ 3 ಜನದಲ್ಲಿ ಯಾರು ಗೆಲ್ಬೇಕು? ಫಸ್ಟ್ ನಾನು. ನಂತರ ನಾನು ಗೆಲ್ಲಬೇಕು. ನಂತರ ಸುದೀಪ್ ಅವರು ರಕ್ಷಿತಾಗೆ ನಿಮ್ಮ 3 ಜನರಲ್ಲಿ ಯಾರು ಗೆಲ್ಲಬೇಕು ಎಂದು ಕೇಳಿದ್ದಾರೆ. ಅಂದ್ರೆ ರಕ್ಷಿತಾ, ಗಿಲ್ಲಿ ಹಾಗೂ ರಘುವಿನಲ್ಲಿ 3 ಜನದಲ್ಲಿ ಯಾರು ಗೆಲ್ಲಬೇಕು ಅಂತ ಕೇಳಿದ್ದಕ್ಕೆ ಅದಕ್ಕೆ ರಕ್ಷಿತಾ ಮೊದಲು ನಾನು ಗೆಲ್ಲಬೇಕು ಎಂದು ಹೇಳಿದ್ದಾರೆ. ಆಗ ಸುದೀಪ್ ಚಪ್ಪಾಳೆ ಹೊಡೆದಿದ್ದಾರೆ. ಬಳಿಕ ಎಲ್ಲರೂ ಇಲ್ಲಿ ಸಂಬಂಧ ಕಟ್ಟುಕೊಂಡ್ರಿ, ನನ್ನ ಅಣ್ಣ ನನ್ನ ತಂಗಿ ಅಂತ ಬಾಗಿಲು ಓಪನ್ ಆಗುತ್ತೆ, ಈಗ ಹಿಂಗಂತ ಎಲ್ಲರೂ ಹೊರಗೆ ಹೋಗ್ತೀರಿ ಎಂದು ಸುದೀಪ್ ಎಚ್ಚರಿಕೆ ನೀಡಿದ್ದಾರೆ. ಇದು ಈ ವಾರದ ವೀಕೆಂಡ್ ಸಂಚಿಕೆಯ ಪ್ರೋಮೋ ಆಗಿದ್ದು ವೀಕ್ಷಕರು ಸಖತ್ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಕ್ಲೋಸ್ ಆದ್ರೆ ನಿಮಗಾಗಲ್ಲ. ನಂಗೆ ಬೇಡ. ಸಂಬಂಧನು ಶಾಶ್ವತ ಅಲ್ಲ, ಯಾರ ಅಪ್ಪನ ಮನೇನೂ ಅಲ್ಲ. ನಿಮ್ 3 ಜನದಲ್ಲಿ ಯಾರು ಗೆಲ್ಬೇಕು? ಫಸ್ಟ್ ನಾನು.